ಈಗ ಹೇಳಿದ್ರಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ, ಅದು ಕೂಡ ಸತ್ಯ ಅಲ್ಲ. ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಷಡ್ಯಂತ್ರ. ಸುಮ್ಮನೆ ಈ ಗುಲಾಮರು ನೀವು ಬೇವರ್ಸಿಗಳು. ಈಗ ಹೇಳಿದ್ರಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ, ಅದು ಕೂಡ ಸತ್ಯ ಅಲ್ಲ. ಇದರಲ್ಲಿ ನಾನು ನೂರಾರು ಶವಗಳನ್ನು ಹೂತು ಹಾಕಿದ್ದೀನಿ ಅಂಥೇಳಿ ಬಂದಂತ ಚಿನ್ನಯ್ಯ ಈಗ ಇದನ್ನು ಷಡ್ಯಂತ್ರ ಮಾಡಿದ್ದಾರೆ ಅಂಥೇಳಿ ರಿಟ್ ಅರ್ಜಿ ಕೂಡ ಹಾಕಿದ್ದಾನೆ ಹೈಕೋರ್ಟ್ಗೆ. ಇದು ತೀವ್ರ ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಇದಕ್ಕಿಂತ ಮುಂಚೆ ಪ್ರದೀಪ್ನನ್ನು SIT ಆಫೀಸರ್ಸ್ ಕರೆದುಕೊಂಡು ಮತ್ತೊಮ್ಮೆ ಬಂಗ್ಲಗುಡ್ಡೆಗೆ ಎಂಟ್ರಿ ಆಗಿದ್ರು ಅಂತ ಹೇಳಿದ್ರೆ, FSL ರಿಪೋರ್ಟ್ ಬಂದ ನಂತರ ಆ ಬುರುಡೆಯನ್ನು ತೆಗೆದುಕೊಂಡು ಬಂದಿದ್ರು, ಅದರ DNA ಟ್ಯಾಲಿ ಆಗಿತ್ತು. ಈ ಕಾರಣಕ್ಕಾಗಿ ರೀಕ್ರಿಯೇಷನ್ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಬಂಗ್ಲಗುಡ್ಡೆಗೆ ಎಂಟ್ರಿ ಆಗಿರುವಂಥದ್ದು SIT ಆಫೀಸರ್ಸ್. ಇದರ ನಂತರ ನಡೆದಿರುವಂತಹ ಬೆಳವಣಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಚಿನ್ನಯ್ಯ ರಿಟ್ ಅರ್ಜಿ ಹಾಕಿರುವಂಥದ್ದು. ಹಾಗಾದ್ರೆ ಯೋಚನೆ ಮಾಡಿ, ಅದರಲ್ಲಿ ಏನೋ ಇದೆ. ಈ ಕಾರಣಕ್ಕಾಗಿ ದಿಕ್ಕು ತಪ್ಪಿಸೋಕೆ, ದಾರಿ ತಪ್ಪಿಸೋಕೆ ಸತಾ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಚಿನ್ನಯ್ಯನನ್ನು ಇಟ್ಕೊಂಡು. ಮೊದಲಿಗೆ ಬಂದಾಗ ಒಂದು ಹೇಳಿಕೆ ಕೊಟ್ಟಿದ್ದ, ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಗೆ ಬಂದಾಗ ಅಲ್ಲಿ ವಿಡಿಯೋ ಎವಿಡೆನ್ಸ್ ಕೂಡ ಇದೆ, ಯಾವ ರೀತಿಯಾಗಿ ಮಾತಾಡಿದ್ರು ಅನ್ನುವಂಥ ವಿಚಾರದಲ್ಲಿ. SITಗೆ ಹೋದಾಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ, ಜಡ್ಜ್ ಮುಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ, ಮತ್ತೆ ಪುನಃ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದ, ಬೇಲ್ ಅರ್ಜಿಯಲ್ಲಿ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದ, ಈಗ ರಿಟ್ ಪಿಟಿಷನ್ ಅಲ್ಲಿ ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಇದು ಚಿನ್ನಯ್ಯನಿಗೆ ಯಾವ ರೀತಿ ಮುಳುವಾಗುತ್ತೆ ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ. ಇಲ್ಲಿ ಚಿನ್ನಯ್ಯ 100% ಬಲಿ ಪಶು ಆಗೇ ಆಗ್ತಾನೆ. ಅವನನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಈಗ. ಇದರಲ್ಲಿ ಅವನು ಆಕ್ಟರ್ ಪ್ರಕಾಶ್ ರಾಜ್ ಬಗ್ಗೆ ಮಾತಾಡಿದ್ದ. ಪ್ರಕಾಶ್ ರಾಜ್ ರವರು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿದ್ರು. ಆ ಪ್ರೆಸ್ ಮೀಟ್ ಮಾಡೋಕ್ಕಿಂತ ಮುಂಚೆ ಒಂದು ಟ್ವೀಟ್ ಅನ್ನು ಕೂಡ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಮಾರಿಕೊಂಡ ಮಾಧ್ಯಮಕ್ಕೆ ವಿಶೇಷ ಆಹ್ವಾನ ಅನ್ನುವಂಥ ವಿಚಾರದಲ್ಲಿ. ಅದು ಏನೋ ಈ ಮಾರಿಕೊಂಡ ಮಾಧ್ಯಮಗಳಿಗೆ ಒಂದಷ್ಟು ಬಿಸಿ ಮುಟ್ಟಿತ್ತು. ಸೊ ಹಾಗಾಗಿ ಪ್ರಕಾಶ್ ರಾಜ್ಗೆ ಒಂದಷ್ಟು ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಮಾರಿಕೊಂಡ ಮಾಧ್ಯಮಗಳು ಯಾರು 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 ಅಂತೇಳಿ, ನಿಮ್ಮ ಆತ್ಮಕ್ಕೆ ನೀವು ಕೇಳಿ ನೋಡಿ, ನೀವು ಮಾರಿಕೊಂಡಿಲ್ವಾ ಅಂತೇಳಿ. ಸೌಜನ್ಯ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋದಂತ ಸಮಯದಲ್ಲಿ ಸುಪ್ರೀಂ ಕೋರ್ಟೇ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿದಂತ ಸಮಯದಲ್ಲಿ ನೀವು ಯಾವ ರೀತಿಯಾಗಿ ನ್ಯೂಸ್ ಮಾಡಬೇಕಾಗಿತ್ತು? ನೀವು ಏನ್ ಮಾಡಿದ್ರಿ? ಬರೀ ಸ್ಕ್ರೋಲಿಂಗ್ ಅಲ್ಲಿ ಹೋಗ್ತಾ ಇತ್ತು. ಇದನ್ನು ನೋಡಿದಾಗ ನಿಮ್ಮನ್ನು ಮಾರಿಕೊಂಡಿದ್ದೀರಿ ಅಂತ ಹೇಳಿ ಗೊತ್ತಾಗೋದಿಲ್ವಾ? ಪ್ಲಾಸ್ಟಿಕ್ ಇದ್ದು ಬುರುಡೆ ಲ್ಯಾಬಿಂದ ತಂದಿದ್ದಾರೆ, ಕೇರಳದ್ದು ಕೈವಾಡ ಇದೆ, ಫಾರಿನ್ ಫಂಡ್ ಬಂದಿದೆ ಅಂತೇಳಿ ಏನೋ ಏನೋ ಪುಂಖಾನುಪುಂಖವಾಗಿ ಕತೆ ಕಟ್ಟಿದ್ರಿ, ಏನೂ ಗೊತ್ತಿಲ್ಲದೆ ಕೂಡ. ಈ ಸಮಯದಲ್ಲಿ ನಿಮ್ಮನ್ನು ನೋಡಿದ್ರೆ ಗೊತ್ತಾಗೋದಿಲ್ವಾ ನೀವು ಮಾರಿಕೊಂಡ ಮಾಧ್ಯಮ ಅಂತ ಹೇಳಿ? TRP ನಿಮ್ಮ ಬಂದು 10ಕ್ಕೆ ಇಳಿದಿತ್ತು, ಸಿಂಗಲ್ ಡಿಜಿಟಿಗೂ ಬಂದು ನಿಮ್ಮ TRP ಇಳಿದಿತ್ತು. ಆವಾಗ ನಿಮಗೆ ಅರ್ಥ ಆಗ್ಲಿಲ್ವಾ ನೀವು ಮಾರಿಕೊಂಡ ಮಾಧ್ಯಮ ಅಂತ ಹೇಳಿ? ಫಂಡಿಂಗ್ ಬಂದಿದೆ ಅಂತೇಳಿ ಹೇಳಿದ್ರು. ಏನಾದರೂ ಫಂಡಿಂಗಿಗೆ ಒಂದು ಪ್ರೂಫ್ ಆದರೂ ಕೊಡೋಕಾಯ್ತಾ ನಿಮ್ಮ ಮಾಧ್ಯಮಗಳಿಗೆ? ಇಷ್ಟರವರೆಗೆ ಫಾರಿನ್ ಫಂಡ್ ಬಂದಿದೆ, ಎಲ್ಲಿಂದಲೋ ಫಂಡ್ ಬಂದಿದೆ, ಕೇರಳದಿಂದ ಫಂಡ್ ಬಂದಿದೆ, ಅದು ಫಂಡ್ ಬಂದಿದೆ ಅಂತೇಳಿ ಹೇಳಿದ್ರಲ್ವಾ? ಏನಾದರೂ ಪ್ರೂಫ್ ಕೊಡೋಕೆ ಸಾಧ್ಯವಾಯ್ತಾ ನಿಮ್ಗಳಿಗೆ? ಪತ್ರಿಕಾ ಧರ್ಮವನ್ನು ನಿಜವಾಗ್ಲೂ ನೀವು ಪಾಲನೆ ಮಾಡ್ತಾ ಇದ್ರೆ, ಪಾಲಿಸ್ತಾ ಇದ್ರೆ, ನಿಮ್ಮ ಆತ್ಮಕ್ಕೆ ಒಂದು ಸಲ ನೀವು ಕೇಳಿ ನೋಡಿ, ನಾನು ಮಾಡ್ತಾ ಇರುವಂಥದ್ದು ಸರಿ ಇದೆಯಾ ಅಂತ ಹೇಳಿ. ಒಂದು ವೇಳೆ ಇದೇ ಮಾಧ್ಯಮ ಇದೇ ಇಂಟ್ರೆಸ್ಟ್ ಅನ್ನು ಕೊಂದವರು ಯಾರು ಅಂಥೇಳಿ ಕೇಳ್ತಾ ಇದ್ರೆ, ಇಷ್ಟೊತ್ತಿಗೆ ಪದ್ಮಲತಾ, ವೇದವಲ್ಲಿ, ಆನೆ ಮಾವುತ, ಸೌಜನ್ಯ, ನೂರಾರು ಅಸಹಜ ಸಾವುಗಳು, UDR ದಾಖಲು ಮಾಡಿ ಸರಿಯಾಗಿ ಪ್ರೊಸೀಜರ್ ನಡೆಸದೆ ಹೂತು ಹಾಕಿರುವಂತಕ್ಕೆ ಸಂಬಂಧಪಟ್ಟಾಗೆ ನ್ಯಾಯ ಸಿಗ್ತಾ ಇತ್ತು ಸ್ವಾಮಿ. ಇದನ್ನು ಕೇಳಿದಾಗ ನೀವು ಧರ್ಮ ದೇವಸ್ಥಾನವನ್ನು ಅಡ್ಡಿ ತರ್ತೀರಾ ಅಂತ ಹೇಳಿದ್ರೆ ನಿಮ್ಮ ಅಜೆಂಡಾ ಏನು, ನೀವು ಮಾರಿಕೊಂಡವರು ಅಂತೇಳಿ ಗೊತ್ತಾಗುವುದಿಲ್ವೇ ಜನರಿಗೆ? ಪರಮೇಶ್ವರ್ ಗೃಹ ಮಂತ್ರಿ ಆದಂತ ಸಮಯದಲ್ಲಿ ಸದನದಲ್ಲೇ ಹೇಳಿದ್ರು, ಈಗ ಹೇಳಿದ್ರಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ, ಅದು ಕೂಡ ಸತ್ಯ ಅಲ್ಲ. ಇದನ್ನು ನೋಡಿದಾಗ ಗೊತ್ತಾಗುದಿಲ್ವೇ ನೀವು ಮಾರಿಕೊಂಡ ಮಾಧ್ಯಮ ಅಂತ ಹೇಳಿ? ಈ ಕಾರಣದಿಂದಾಗಿ ಯೂಟ್ಯೂಬ್ ಚಾನೆಲ್ ಅನ್ನು ಜನರು ಜಾಸ್ತಿಯಾಗಿ ನೋಡೋಕೆ ಶುರು ಮಾಡಿದ್ದಾರೆ. ಡಿಜಿಟಲ್ ಮೀಡಿಯಾ ಅತ್ಯಂತ ಫಾಸ್ಟ್ ಆಗಿ ಬೆಳೆಯೋಕೆ ಶುರುವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದು ನೀವು ಮಾರಿಕೊಂಡಿದ್ದರಿಂದ.
ಆಲ್ರೈಟ್, ಈಗ ಚಿನ್ನಯ್ಯನ ರಿಟ್ ಅರ್ಜಿಯ ವಿಚಾರದಲ್ಲಿ ನಾವು ಮಾತಾಡ್ತಾ ಹೋದ್ರೆ, ಆ ರಿಟ್ ಅರ್ಜಿಯಲ್ಲಿ ಚಿನ್ನಯ್ಯ ಹೇಳ್ತಾನೆ, ಗಿರೀಶ್ ಮಟ್ಟನ್ ಅವರು ಅಥವಾ ತಿಮರೋಡಿ ಅವರು ನಾನು ಹೆದರಿಸಿ ಬೆದರಿಸಿ ಈ ರೀತಿಯಾಗಿ ಹೂತು ಹಾಕಿದ್ದೀನಿ ಅಂತೇಳಿ ಹೇಳಿದ್ರು ಅಂತೇಳಿ, ಈ ಕಾರಣಕ್ಕಾಗಿ ನಾನು ಹೇಳಿದೆ, ಇದರಲ್ಲಿ ಷಡ್ಯಂತ್ರ ನಡೆದಿದೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳ್ತಾ ಹೋಗ್ತಾನೆ. ಬಟ್ ಅದೇ ರಿಟ್ ಅರ್ಜಿಯಲ್ಲಿ ನಾವು ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಮೊದಲಿಗೆ ಬಂದಂತ ಚಿನ್ನಯ್ಯ ಹೇಳ್ತಾನೆ, ಗಿರೀಶ್ ಮಟ್ಟನ್ ಅವರು ಅರ್ಜಿದಾರರಿಗೆ ಅಂತ ಹೇಳಿದ್ರೆ ಚಿನ್ನಯ್ಯನಿಗೆ 2,000 ನೀಡಿ ತಾವು ಬೆಂಗಳೂರಿಗೆ ತೆರಳುತ್ತಾ ಅರ್ಜಿದಾರರನ್ನು ತಮಿಳುನಾಡಿನ ಕೊಯಮತ್ತೂರಿಗೆ ಹೋಗುವ ಬಸ್ಸಿನಲ್ಲಿ ಕೂರಿಸಿದರು ಅಂತೇಳಿ. ಇದು 1ನೇ ಸಲ ಅವನಿಗೆ ಕೊಯಮತ್ತೂರಿಗೆ ಹೋಗೋಕೆ ಬಿಟ್ಟಿದ್ರು ಅಂತೇಳಿ. 2ನೇ ಸಲ ತದನಂತರ ಗಿರೀಶ್ ಮಟ್ಟನ್ ಅವರು ಕೂಡ ಕಚೇರಿಗೆ ಆಗಮಿಸಿ ತದನಂತರ ಗಿರೀಶ್ ಮಟ್ಟನ್ ಅವರು ಅರ್ಜಿದಾರರನ್ನು ತಮ್ಮ ವಾಸಸ್ಥಾನದ ಸಮೀಪದ ಲಾಡ್ಜ್ನಲ್ಲಿ ಇರಿಸಿ 5,000 ನೀಡಿ ಮನೆಗೆ ಕಳುಹಿಸಿದರು ಅಂತೇಳಿ. 2ನೇ ಸಲ ಕೂಡ ಮನೆಗೆ ಕಳಿಸಿದ್ರು. 3ನೇ ಸಲ ಮತ್ತೊಂದು 15 ದಿನಗಳ ನಂತರ ಗಿರೀಶ್ ಮಟ್ಟನ್ ಅವರು ಅವರಿಗೆ ಕರೆ ಮಾಡಿ ಬೆಂಗಳೂರಿಗೆ ಮರಳಿ ಬರುವಂತೆ ಒತ್ತಾಯಿಸಿದರು. ಅರ್ಜಿದಾರರ ಪತ್ನಿಯ ಬ್ಯಾಂಕ್ ಖಾತೆಗೆ ರು 5,000 ವರ್ಗಾಯಿಸಲಾಯಿತು. ಅರ್ಜಿದಾರರಿಗೆ ಸ್ಯಾಟಲೈಟ್ ಬಸ್ ಅಂತ ಡೆಲ್ಲಿಗೆ ಸೂಚಿಸಿ ನಂತರ ಲಲಿತ್ ಮಹಲ್ ತೆರಳುವಂತೆ ನಿರ್ದೇಶಿಸಲಾಯಿತು. ಅಲ್ಲಿ ಗಿರೀಶ್ ಮಟ್ಟನ್ ಅವರು ಮತ್ತು ಸುಜಾತಾ ಭಟ್ ಎಂಬ ವೃದ್ಧೆ ಮಹಿಳೆ ಇದ್ದರು ಅಂತೇಳಿ. ಇದು 3ನೇ ಸಲ ಬಂದಿರುವಾಗ ಅವನನ್ನು 5,000 ಏನೋ ಕೊಟ್ಟಿದ್ದಾರೆ ಪತ್ನಿಯ ಅಕೌಂಟಿಗೆ ಅಂತೇಳಿ. 15 ದಿವಸಗಳ ನಂತರ ಬಂದಿರುವಂಥದ್ದು 3ನೇ ಸಲ. ನಂತರ ಏನೋ ಸುಮಾರು 10 ರಿಂದ 20 ದಿನಗಳ ನಂತರ ಮಹೇಶೆಟ್ಟಿ ತಿಮ್ಮರೋಡಿ ಅವರು ಅರ್ಜಿದಾರರಿಗೆ ದೂರವಾಣಿ ಕರೆ ಮಾಡಿ ದೇವರ ಕೆಲಸ ಇರುವುದಾಗಿ ತಿಳಿಸಿ ಉಜಿರೆಗೆ ಬರುವಂತೆ ಕೋರಿದರು. ಅದರಂತೆ ಅರ್ಜಿದಾರರು ಉಜಿರೆಗೆ ತೆರಳಿ ಮಹೇಶೆಟ್ಟಿ ತಿಮ್ಮರೋಡಿ ನಿವಾಸದಲ್ಲಿ ತಂಗಿದ್ದು ದೇವಸ್ಥಾನಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ಮಾಡ್ತಾ ಇದ್ರು ಅಂತ ಹೇಳಿ. ಸೊ ಇಲ್ಲಿ ನಾವು ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಮೊದಲಿಗೆ ಬರ್ತಾನೆ 5,000 ಕೊಡ್ತಾರೆ, ಮತ್ತೆ ಮನೆಗೆ ಬಿಡ್ತಾರೆ. 2,000 ಕೊಡ್ತಾರೆ, ಮನೆಗೆ ಬಿಡ್ತಾರೆ. ಪತ್ನಿ ಅಕೌಂಟಿಗೆ ಏನೋ ಹಣ ಹಾಕ್ತಾರೆ, ನಂತರ ಮನೆಗೆ ಬಿಡ್ತಾರೆ. 15 ದಿವಸಗಳ ನಂತರ ಮತ್ತೊಮ್ಮೆ ಕರೆಯುತ್ತಾರೆ, ಮನೆಗೆ ಬಿಡ್ತಾರೆ. 20 ದಿವಸಗಳ ನಂತರ ಮಹೇಶೆಟ್ಟಿ ತಿಮ್ಮಾರೆಡ್ಡಿಗೆ ಮನೆಗೆ ಬರ್ತಾನೆ, ನಂತರ ಬಿಡ್ತಾರೆ ಮನೆಗೆ. ಸೊ ಇವನು ಮನೆಗೆ ಹೋಗ್ತಾ ಬರ್ತಾ ಇರ್ತಾ ಇದ್ದ. ಒಂದೇ ಸಲ ಬಂದು ವಿಠಲ್ ಗೌಡ್ರ ಜೊತೆಗೆ ಮನೆಗೆ ಬಂದಂತ ಸಮಯದಲ್ಲಿ ಅವನನ್ನು ಕೂಡಿ ಹಾಕಿರುವಂಥದ್ದು ಅಲ್ಲ, ಮನೆಗೆ ಹೋಗ್ತಾ ಬರ್ತಾ ಇರ್ತಾ ಇದ್ದ. ಇದೇ ಚಿನ್ನಯ್ಯ ಹೇಳ್ತಾನೆ, ನನ್ನನ್ನು ಮಹೇಶೆಟ್ಟಿ ತಿಮ್ಮರೋಡಿ ಮತ್ತು ಗಿರೀಶ್ ಮಟ್ಟನ್ ಅವರು ಹೆದರಿಸಿ ಬೆದರಿಸಿ ಮಾಡಿಸಿದ್ರು ಅಂತ ಹೇಳಿ. ಹೋಗ್ತಾ ಬರ್ತಾ ಇದ್ದಂತ ಸಮಯದಲ್ಲಿ ಚಿನ್ನಯ್ಯನಿಗೆ ಗೊತ್ತಿರ್ಬೇಕಲ್ವೇ, ಒಂದು ವೇಳೆ ಈತ ಊತು ಹಾಕಿಲ್ಲ ಅಂತ ಹೇಳಿದ್ರೆ, ನಾನು ಊತು ಹಾಕಿಲ್ಲ, ನನ್ನನ್ನು ಇವರು ಸುಳ್ಳು ಹೇಳಿಸ್ತಾ ಇದ್ದಾರೆ, ಸೊ ಈ ಕಾರಣಕ್ಕಾಗಿ ನಾನು ಬರೋದಿಲ್ಲ ಅಂತೇಳಿ ಮನೆಯಲ್ಲೇ ಕೂರ್ಬೋದಿತ್ತಲ್ವಾ. ಪತ್ನಿ ಕೂಡ ಚಿನ್ನಯ್ಯನ ಜೊತೆಗೆ ಬಂದಿದ್ರು ಮನೆಯಲ್ಲಿ, ಅವಾಗಲೂ ಪತ್ನಿಗೆ ಹೇಳ್ಬೋದಿತ್ತಲ್ವ, ಹೋಗ್ಬೇಡ, ನೀನು ಊತ ಹಾಕಿಲ್ಲ, ನೀನು ಇದನ್ನೆಲ್ಲ ಹೇಳುವಂತ ತಪ್ಪು, ದೊಡ್ಡ ಆಫೆನ್ಸ್ ಆಗುತ್ತೆ ಅಂತ ಹೇಳಿ ಹೇಳ್ಬೋದಿತ್ತಲ್ವಾ. ಯಾಕೆ ಹೇಳಿಲ್ಲ ಹಾಗಾದ್ರೆ? ಚಿನ್ನಯ್ಯ ಮಾಸ್ಕ್ ಹಾಕಿದಂತ ಸಮಯದಲ್ಲಿ, ಎಕ್ಸುಮೇಷನ್ ಆಗ್ತಾ ಇದ್ದಂತ ಸಮಯದಲ್ಲಿ NDT ಅವರಿಗೆ ಒಂದು ಬೈಟ್ ಅನ್ನು ಕೊಡ್ತಾನೆ, ಎಕ್ಸ್ಕ್ಲೂಸಿವ್ ಆಗಿ. ಚಿನ್ನಯ್ಯ ಮೊದಲನೇ ಬಾರಿ ಕೊಟ್ಟಿರುವಂತ ಬೈಟ್ ಅದು. ಸೊ ಆ ಟೈಮಲ್ಲಿ ಚಿನ್ನಯ್ಯನಿಗೆ ಎಕ್ಸ್ಪ್ಲೈನ್ ಮಾಡ್ಬೋದಿತ್ತಲ್ವಾ, ಆ TV ಚಾನಲ್ ಅಲ್ಲಿ ಲೈವ್ ಹೋಗ್ತಾ ಇತ್ತು, ಅದು ಬೇರೆ. ಈ ರೀತಿಯಾಗಿ ಷಡ್ಯಂತ್ರ ಮಾಡಿದ್ದಾರೆ, ನನ್ನನ್ನು ಕೂಡಿ ಹಾಕಿದ್ದಾರೆ ಅಂತೇಳಿ ದೊಡ್ಡ ನ್ಯೂಸ್ ಆಗ್ತಾ ಇತ್ತು. SIT ಅವರು ಅಲ್ಲೇ ಇರ್ತಾ ಇದ್ರು, ಎಲ್ಲರೂ ಕೂಡ ಬರ್ತಾ ಇದ್ರು, ಚಿನ್ನಯ್ಯನನ್ನು ಕರ್ಕೊಂಡು ಹೋಗ್ತಾ ಇದ್ರು. ವಿಟ್ನೆಸ್ ಪ್ರೊಟೆಕ್ಷನ್ ಕೂಡ ಕೇಳಿರುವಂಥದ್ದು ಚಿನ್ನಯ್ಯ ಮಹೇಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲೇ. ಅಲ್ಲಿ ಪೊಲೀಸರು ಇರ್ತಾ ಇದ್ರು, ದಿನಂಪ್ರತಿ ಪೊಲೀಸರು ಬರ್ತಾ ಹೋಗ್ತಾ ಇದ್ರು, CCTV ಫುಟೇಜ್ ಇತ್ತು. ಆ ಟೈಮಲ್ಲಿ ಚಿನ್ನಯ್ಯನಿಗೆ ಹೇಳ್ಬೋದಿತ್ತಲ್ವೇ. SIT ಕಚೇರಿಗೆ ಹೋದಂತ ಸಮಯದಲ್ಲಿ ಅನನ್ಯ ಗೌಡ ಮತ್ತು ಧೀರಾಜ್ ಅನ್ನುವಂಥ ವಕೀಲರು ಒಂದು ಮೇಲನ್ನು ಕೂಡ ಮಾಡ್ತಾರೆ ಹೈಯರ್ ಆಫೀಸರ್ಸ್ಗೆ. ಪೊಲೀಸರ ಬಳಿ ಮಾತ್ರ ಇರಬೇಕಾದ ಮಾಹಿತಿ ಹೊರಗೆ ಹೇಗೆ ಹೋಯಿತು ಎಂಬ ಪ್ರಶ್ನೆ. ತನಿಖಾಧಿಕಾರಿ ಅಥವಾ ಪೊಲೀಸ್ ಇಲಾಖೆಯ ಯಾರಾದರೂ ಮಾಹಿತಿ ಸೋರಿಕೆ ಮಾಡಿರಬಹುದು ಎಂಬ ಅನುಮಾನ ಅಂತ ಹೇಳಿದ್ರೆ ಚಿನ್ನಯ್ಯ ಅವರಿಗೆ ಈಗ ತಮ್ಮ ಸುರಕ್ಷತೆಯ ಬಗ್ಗೆ ಭಯವಿದೆ ಮತ್ತು ಸಾಕ್ಷಿದಾರ ರಕ್ಷಣೆ ವಿಟ್ನೆಸ್ ಪ್ರೊಟೆಕ್ಷನ್ ಏನಿದೆ ಪೊಲೀಸರು ಹಿಂಪಡೆಯುವ ಸಾಧ್ಯತೆಯ ಸೂಚನೆಯು ನೀಡುತ್ತಿದ್ದಾರೆ. ಚಿನ್ನಯ್ಯ ಅಂತ ಹೇಳಿದ್ರೆ ಚಿನ್ನಯ್ಯ ಅವರು ಮುಂಚಿತವಾಗಿ ಸ್ಥಳವನ್ನು ಹೇಳುವುದಿಲ್ಲ, ನೇರವಾಗಿ ತೋರಿಸುತ್ತೇನೆ ಎಂದು ತನಿಖಾಧಿಕಾರಿಗೆ ಹೇಳಿದ್ದಾರೆ. ಆದರೂ ತನಿಖಾಧಿಕಾರಿ ಆ ಸ್ಥಳದ ಮಾಹಿತಿಯನ್ನು ಪದೇ ಪದೇ ಕೇಳುತ್ತಿದ್ದರು ಅಂತ ಹೇಳಿ. ಸೊ ಈ ರೀತಿಯಾಗಿ ಒಂದಷ್ಟು ಚಿನ್ನಯ್ಯನಿಗೆ ಹೆದರಿಸಿದ್ದಾರೆ, ಬೆದರಿಸಿದ್ದಾರೆ ಒಳಗಡೆ, SIT ಒಳಗಡೆ ಅಂತ ಹೇಳಿ ಅನನ್ಯ ಗೌಡ ಮತ್ತು ಧೀರಾಜ್ರ ವಕೀಲರು ಮೇಲನ್ನು ಕೂಡ ಮಾಡಿರ್ತಾರೆ ಆ ಸಮಯದಲ್ಲಿ. ಆ ನಂತರದಲ್ಲಿ ಚಿನ್ನಯ್ಯ ಚೇಂಜ್ ಹಾಕೋಕೆ ಶುರುವಾದ. ಒಂದು ಸ್ವಲ್ಪ ದಿನ ಆದ್ಮೇಲೆ ಕೇಳ್ತೀನಿ, ಏನಾಯ್ತು ಸರ್ ಪ್ರಕಾಶ್, ಇನ್ಮೇಲೆ ಆ ಫೋನ್ಗಳು ತಗೋಬೇಡಿ, ನೀವು ಕಳಿಸಿದ್ರಿ, ಅವನು ಕರೆಸಿ ಮಾತಾಡಿದೆ, ಅವನೀಗ ರಿವರ್ಸ್ ಆಗ್ತಿದ್ದಾನೆ. ಇಲ್ಲಿ ಸಂಕಷ್ಟಕ್ಕೆ ಸಿಲುಕುವಂಥದ್ದು ಚಿನ್ನಯ್ಯ ರೀ.
ಯಾರ್ದೋ ಮಾತನ್ನು ಕೇಳಿ ಪದೇ ಪದೇ ಹೇಳಿಕೆಯನ್ನು ಚೇಂಜ್ ಮಾಡ್ತಾನೆ. ಅದಲ್ಲದೆ ಬೇರೆಲ್ಲೂ ಕೂಡ ಹೇಳ್ತಾನೆ, ಪಿಟಿಷನರ್ ವಾಲಂಟರಿ ಕೇಮ್ ಫಾರ್ವರ್ಡ್ ಸೇಯಿಂಗ್ ದಟ್ ಮಲ್ಟಿಪಲ್ ಕ್ರೈಮ್ಸ್ ಹ್ಯಾಡ್ ಬೀನ್ ಕಮಿಟೆಡ್ ಇನ್ ದಿ ಏರಿಯಾ ಆಫ್ ಧರ್ಮಸ್ಥಳ ಅಂಡ್ he has buried several such bodies. The petitioner did not specify the exact number of bodies buried. The place where dead bodies were burned is on the side of river and many trees were grown up. Hence the dead bodies have went along with the water and might have ಡಿಸ್ಅಪಿಯರ್ಡ್ ಅಂತ ಹೇಳಿ ಕೂಡ. ನೀರಲ್ಲೂ ಹೋಗಿರ್ಬೋದು, ತುಂಬಾ ಟ್ರೀ ಬಂದಿದೆ ಅಥವಾ ಅಲ್ಲಿ ವಾಟರ್ ಈಗೆಲ್ಲ ಇದೆ, ಸೊ ಹಾಗಾಗಿ ಅದರಿಂದಲೂ ಕೂಡ ಹೋಗಿರ್ಬೋದು ಅನ್ನುವಂತ ವಿಚಾರವನ್ನು ಕೂಡ ಹೇಳ್ತಾನೆ. ಎಲ್ಲೂ ಕೂಡ ಹೇಳಿದ, ಬೇಲಲ್ಲೂ ಕೂಡ ಹೇಳಿಲ್ಲ ನಾನು ಹೂತು ಹಾಕಿಲ್ಲ ಅನ್ನುವಂತ ವಿಚಾರದಲ್ಲಿ. ಬರೀ ಚಿನ್ನಯ್ಯನ ಎವಿಡೆನ್ಸ್ ಅಲ್ಲ, ಈಗ ಪ್ರೆಸ್ ಮೀಟ್ ಮಾಡಿದಂತ ಈ ವಸಂತ ಗಿಳಿಯಾರ ಇದ್ದಾನಲ್ವಾ, ಅವನು ಕೂಡ ಹೇಳಿದ್ದಾನೆ. ಅಲ್ಲಿ ಅಗೆಯಲ್ಪಡ್ತಾ ಇರುವಂತ ಜಾಗ ಯಾವುದು ಕೇಳಿದ್ರೆ, ಅಲ್ಲಿ ಈ ಹಿಂದೆ ಯಾವುದು ಸಾರ್ವಜನಿಕವಾಗಿ ಈ ನಮ್ಮ ಪಂಚಾಯತ್ನವರು ಪೊಲೀಸರ ಸುಪರ್ದಿಯ ಮೇರೆಗೆ ಅಲ್ಲಿನ ಏನು ಈಗ ದೂರುದಾರ ಇದ್ದಾರಲ್ಲ ಅವನು ಅನ್ನುವ ಒಂದು ಗುಮಾನಿ ಇದೆ, ಅವರೆಲ್ಲ ಸೇರಿ ಅಲ್ಲೇ ದಫನ್ ಮಾಡಿರುವಂತದ್ದು ಆ ಭಾಗದಲ್ಲೇ. ಮಾಜಿ ಪಂಚಾಯತ್ ಅಧ್ಯಕ್ಷ ಕೂಡ ಹೇಳಿದ್ದಾರೆ, ಆ ಏರಿಯಾದಲ್ಲಿ ಈಗೇನು ಹುಡುಕ್ತಾ ಇದ್ದಾನೆ ಅಲ್ಲಿ ತೋರಿಸ್ತಾ ಇದ್ದಾನೆ 1, 2, 3, 4, 13ರವರೆಗೆ ಅಲ್ಲಿ ಇದು ಮಾಡುವಾಗ ಅಲ್ಲಿ ಹೆಣಗಳನ್ನು ಹಾಕ್ತಿದ್ದದ್ದು, ಪಂಚಾಯತಿ ಹೆಣ ಹಾಕ್ತಿದ್ದದ್ದು, ಯಾಕಂದ್ರೆ ಇದನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಕಿರಿಕೀರ್ತಿ ಹೇಳಿದ್ದಾನೆ, ಇವರು ಅಗೆಯುತ್ತಿರುವ ಜಾಗದಲ್ಲಿ ಅಸ್ಥಿಪಂಜರಗಳು ಸಿಗುತ್ತವೆ, ಏಕೆಂದರೆ 2006ಕ್ಕೂ ಮುಂಚೆ ಅದು ಸ್ಮಶಾನ. ಮಹಾಬಲಚೆಟ್ಟಿ ಡಾಕ್ಟರ್ ಕೂಡ ಹೇಳಿದ್ದಾರೆ, ನಾನು 70 ಅನ್ಐಡೆಂಟಿಫೈಡ್ ಬಾಡಿ ಈ ಜಾಗದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ. ಸ್ಪಾಟ್ ಅಲ್ಲಿ ಒಂದು 20 ಇಂದ 22 ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದೆ ಅದೇ ಜಾಗದಲ್ಲಿ. ಇವತ್ತು ಯಾವ ಹುಡುಕ್ತಾ ಇದ್ದಾರೆ ಅದೇ ಜಾಗದಲ್ಲಿ. ಅಲ್ಲಿ ಪೋಸ್ಟ್ ಮಾರ್ಟಮ್ ಆದ ಕೂಡಲೇ ಅದನ್ನು ಅಲ್ಲಿ ಒಂದು 10-15 ಮೀಟರ್ ಒಳಗೆ ಅಲ್ಲಿ ಹೋಗಿದ್ದಾರೆ. ಹಾಗಾದ್ರೆ ಈ ಬಾಡಿ ಎಲ್ಲೋಯ್ತು? ಬಂಗ್ಲಾಗುಡ್ಡೆ ಅನ್ನುವಂಥದ್ದು ಅದೊಂದು ರಿಸರ್ವ್ ಫಾರೆಸ್ಟ್ ಏರಿಯಾ. ಈ ಪ್ಲೇಸ್ ಅಲ್ಲಿ ಸಾವಿರಾರು ಮೂಳೆಗಳು, ಬುರುಡೆಗಳು ಸಿಗೋಕೆ ಹೇಗೆ ಸಾಧ್ಯ? ಒಂದಷ್ಟು ಬುರುಡೆಗಳು ಸಿಕ್ಕಿದಲ್ವ SIT ಅವರಿಗೆ. ವಿಠಲ್ ಗೌಡ್ರು ಹೋದಾದಂತ ಸಮಯದಲ್ಲಿ ಮೂಳೆಗಳು ಸಿಕ್ಕಿದೆ, ಅಥವಾ ಅಲ್ಲಿ 5-6 ಬುರುಡೆಗಳು ಏನೋ ಇತ್ತು ಅನ್ನುವಂಥ ವಿಚಾರದಲ್ಲಿ ವಿಠಲ್ ಗೌಡ್ರು ಹೇಳಿದ್ರು. ಸೊ ಇದೆಲ್ಲ ಹೇಗ್ ಬಂತು ಅಲ್ಲಿಗೆ? ತುತ್ತಿಗೆ ಹೋಗಿ ಯಾರು ನೇಣು ಹಾಕೋಕೆ ಸಾಧ್ಯ? ಸೊ ಪ್ರಕಾಶ್ ರಾಜ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಫೋನ್ ಕಾಲ್ ಮಾಡಿದ್ದೀನಿ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ದ. ಸೊ ಅದಕ್ಕೆ ಪ್ರಕಾಶ್ ರಾಜ್ ಅವರು ಕೂಡ ಪ್ರೆಸ್ ಮೀಟ್ ಅನ್ನು ಮಾಡಿ ಉತ್ತರವನ್ನು ಕೊಟ್ಟರು. ಏನ್ ಹೇಳಿದ್ರು ಅಂತ ಹೇಳಿ ನೋಡ್ಕೊಂಡು. ಮೊಹಂತಿ ಅವರು ಇನ್ನೂ ಈ ಚಿನ್ನಯ್ಯನ ಭೇಟಿ ಮಾಡಿಲ್ಲ, ಅವರು ಚಾರ್ಜ್ ತಗೊಂಡಿದ್ದಾರೆ. ನನಗೆ ಒಂದ್ಸರತೆ ಗಿರೀಶ್ ಮಟ್ಟಣ್ಣನ್ ಅವರಿಂದ ಫೋನ್ ಬರುತ್ತೆ, ಒಬ್ಬ ವ್ಯಕ್ತಿ ಇದಾನಲ್ಲ ಅವ್ನು ನನ್ನ ಜೊತೆ ಇದ್ದಾನೆ, ನಿಮ್ ಜೊತೆ ಮಾತಾಡ್ಬೇಕಂತೆ. ಹೇಗಿರ್ಬೋದು? ನನಗೆ ನಡೀತಾ ಇದೆ, ನೇರವಾಗಿ ನನಗೆ ಒಂದು ಎವಿಡೆನ್ಸ್ ಬರ್ತಾ ಇದೆ, ಕೊಡಿ ಫೋನ್ ಒಂದೇ, ತಮಿಳ್ನಲ್ಲಿ ಮಾತಾಡ್ರ. ಅರೆ ಇವನು ನಮ್ಮ ಮಂಡ್ಯದವರು ಅಂತ ಇದ್ರಲ್ಲ, ಬಿಂಬಿಸಿದ್ರಲ್ಲ, ತಮಿಳ್ನಲ್ಲಿ ಮಾತ್ರ ಕೇಳಿಸ್ಕೊಂಡೆ. ಏನಪ್ಪ ಅಂದೆ, ನಾವು ಉಂಗಳೇ ಪಾಕನು, ನನ್ನ ಯಾಕಪ್ಪ ನೋಡ್ಬೇಕು, ಏನ್ ಗೊತ್ತು ನಿನಗೆ ಇಷ್ಟು ಗೊತ್ತು? ಹಾಗಾದ್ರೆ SIT ಫಾರ್ಮ್ ಮಾಡಿದ್ದಾರೆ, ಹೋಗು. ಅಲ್ಲ ಸರ್ ಧೈರ್ಯ ಇಲ್ಲ ನನಗೆ. ನೋಡಪ್ಪ ನನ್ನನ್ನು ಮೀಟ್ ಮಾಡೋದಲ್ಲ ಬೇಡ, ನಿನಗೇನಾದ್ರು ಹೇಳ್ಬೇಕಾದ್ರೆ ನೀನು ರೆಕಾರ್ಡ್ ಮಾಡಿ ವಾಯ್ಸ್ ಕಳಿಸು, ನಾನು ಈಸ್ಕಳಿ. ಇಮಿಡಿಯೇಟ್ ಆಗಿ ರೆಕಾರ್ಡೆಡ್ ವಾಯ್ಸ್ನಲ್ಲಿ ಏನೇನೋ ಬಡಬಡಿಸ್ದ. ನಾನು ನನ್ನ ಲಾಯರ್ಗೆ ಫೋನ್ ಮಾಡಿದೆ, ನೋಡಿ ಇಡೀ ದೇಶದಲ್ಲಿ ಮಾಧ್ಯಮಕ್ಕೆ ಯಾರಿಗೂ ಏನೂ ಗೊತ್ತಿಲ್ಲ, ನನಗೆ ನೇರವಾಗಿ ಫೋನ್ ಬಂದಿದೆ, ನಾವೇನು ಮಾಡ್ಬೇಕೀಗ? ಇಮ್ಮಿಡಿಯೇಟ್ ಆಗಿ ನಾನು ಆ ದಿನವೇ ಇವ್ರಿಗೆ ಫೋನ್ ಮಾಡಿದೆ, ನಮ್ಮ ಮೊಹಂತಿ ಅವರಿಗೆ. ಮೊಹಂತಿ ಸರ್, ಇದು ಫಾರ್ವರ್ಡು ಈ ಥರ ಇದೆ, ನಾನು ನಿಮ್ಮನ್ನು ಭೇಟಿ ಮಾಡಕ್ಕೆ ಬರ್ತಾ ಇದ್ದೀನಿ ಅಂತ ನೇರವಾಗಿ ಅಪಾಯಿಂಟ್ ತೊಗೊಂಡು ಬಂದು, ನೀವು ಮಂಡ್ಯದವಲ್ಲ ತಮಿಳ್ ಮಾತಾಡ್ತಾರೆ, ಅದು ಯಾವ ಭಾಷೆ ಪ್ರಕಾಶ್? ನೀವು ಹಲವು ಭಾಷೆ ಮಾತಾಡ್ತಿರಲ್ಲ, ಅದ್ರ ಸ್ವಲ್ಪ ತೆಲುಗು ಮಿಕ್ಸ್ ಆಗಿದೆ ಸರ್, ಇದು ವಿಷಯ, ನಾನು ನನ್ನ ಕರೆಸಿ ಮಾತಾಡ್ತೀನಿ, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್, ಇಟ್ ಈಸ್ ಹೆಲ್ಪಿಂಗ್ ಮೀ ಟು ಇನ್ವೆಸ್ಟಿಗೇಟ್. ನಾನು ಕೂತ್ಕೊಳ್ತೀನಿ. ಸೊ ಅವನು ಹೇಳಿರೋದು ಕರೆಕ್ಟು, ಅವನು ನನಗೆ ಫೋನ್ ಮಾಡಿದ್ದು ಕರೆಕ್ಟು. ಈಗ ಚಿನ್ನಯ್ಯ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಗಿರೀಶ್ ಮಟ್ಟನ್ ಅವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಿರ್ಬೋದು, ವಿಠಲ್ ಗೌಡ್ರ ಆಗಿರ್ಬೋದು, ನನ್ನನ್ನು ಸುಳ್ಳು ಹೇಳಿಸಿ ಕರ್ಕೊಂಡು ಬಂದರು ಅಂತೇಳಿ. SIT ರಚನೆ ಆದಂಥ ಸಮಯದಲ್ಲಿ, ಪ್ರಕಾಶ್ ರಾಜ್ಗೆ ಕಾಲ್ ಮಾಡಿದಂಥ ಸಮಯದಲ್ಲಿ ಏನೋ ಒಂದು ರೆಕಾರ್ಡನ್ನು ಕೂಡ ಕಳಿಸ್ತಾನೆ ಅವನು, ಈ ರೀತಿಯಾಗಿ ಇದೆ ಅಂತೇಳಿ ತಮಿಳಲ್ಲೂ ಮಾತಾಡ್ತಾನೆ. ಸೊ ಅದನ್ನು ಹೋಗಿ ಪ್ರಕಾಶ್ ರಾಜ್ರವರು ಮೊಹಂತಿರವರಿಗೆ ಕೊಡ್ತಾರೆ. ಆಗ ಹೇಳ್ಬೋದಿತ್ತಲ್ವಾ, ಪಿತೂರಿ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ, ಕರ್ಕೊಂಡು ಬಂದಿದ್ದಾರೆ ಅಂತೇಳಿ. ಯಾಕೆ ಒಪ್ಕೊಂಡ ಚಿನ್ನಯ್ಯ? ಹಾಗಾದ್ರೆ ಪಂಚಾಯತ್ನವರೇ ಹೇಳ್ತಾ ಇದ್ದಾರಲ್ವಾ, ಅವನು ಹೂತು ಹಾಕಿರೋದನ್ನು ನಾನು ನೋಡಿದ್ದೀವಿ ಅಂತ ಹೇಳಿ. ಹಾಗಾದ್ರೆ ಹೂತು ಹಾಕಿರೋದು ಸತ್ಯ ಅಂತೇಳಿ ಗೊತ್ತಾಯ್ತಲ್ವಾ? SIT ರಿಪೋರ್ಟ್ ಬಂದಿದೆ, ಒಂದು ಏನು ಕೊಟ್ಟಿರ್ಬೋದು, ಚಿನ್ನಯ್ಯ ಅಂತವನು ಬಂದ, ಹಿಂಗ್ ಮಾಡ್ದ, ರಿವರ್ಸ್ ಹೊಡೆದ. ಆ ಒಂದು ರಿಪೋರ್ಟ್ ಅನ್ನು SIT ಅವರು ಬೆಳ್ತಂಗಡಿ ಕೋರ್ಟಿಗೆ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಏನೇನೆಲ್ಲ ನಡೆದಿದೆ ಅನ್ನುವಂತ ವಿಚಾರದಲ್ಲೂ ಕೂಡ ಗೊತ್ತಿದೆ ಅಂತ ಹೇಳಿದ್ರೆ, ಚಿನ್ನಯ್ಯ ಒಂದು ಹೇಳಿಕೆ ಕೊಟ್ಟ,
ಜಡ್ಜ್ನ ಮುಂದೆ, ನಂತರ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೂಡ ಕೊಟ್ಟ, ಅದೆಲ್ಲವೂ ಕೂಡ ಇದೆ. ಒಂದು ರಿಪೋರ್ಟ್, ಮತ್ತೊಂದು ರಿಪೋರ್ಟ್ ಅನ್ನು ಕೂಡ SIT ಕೊಟ್ಟಿದೆ. ಆದ್ರೆ ಇನ್ನೊಂದು ರಿಪೋರ್ಟ್ ಬಂದಿದೆ SIT ಇಂದ. ಫಾರ್ ವುಮೆನ್ಸ್ ಕಮಿಷನ್ RTO ಆಕ್ಟ್ ತೆಗೆದಿದ್ದಾರೆ. 30 ಹೆಣಗಳಿಗೆ ತಾಳೆ ಆಗ್ತಾ ಇಲ್ಲ ಬರೆಯಲು ಅಂತ. ಇನ್ನೊಂದು ರಿಪೋರ್ಟ್ ಕೊಟ್ಟಿದ್ದಾರೆ, 417 ಸಾವುಗಳು ನಡೆದಿವೆ, ಒಂದು ಬಾಲಕಿಯ ಸಾವು ನಡೆದಿದೆ. ನಮಗೇನ್ ಬೇಕು? ಯಾರು ಮಾಡಿರೋದು? ಸೌಜನ್ಯ ಸತ್ತಿದ್ದಾಳೆ, ಇಷ್ಟು ಹೆಣ್ಮಕ್ಳು ಮಾಡಿದ್ಯಾರು? ಅದೇ ರಿಪೋರ್ಟ್ ಈಗ ಹೊರಗಡೆ ಬರ್ತಾ ಇಲ್ಲ. ಆ ರಿಪೋರ್ಟ್ ಯಾಕೆ ಹೊರಗಡೆ ಬರ್ತಾ ಇಲ್ಲ? ಈಗ ಚಿನ್ನಯ್ಯ ಅಪ್ಲಿಕೇಶನ್ ಹಾಕಿದ್ದಾನೆ, ರೆಡ್ ಪಿಟಿಷನ್ ಹಾಕಿದ್ದಾನೆ. ಸೊ ಅದರ ಮುಖಾಂತರ ಕೂಡ ಹೊರಗಡೆ ಬರುವಂತ ಸಾಧ್ಯತೆ ಜಾಸ್ತಿ ಇದೆ. ಅದೇ ಬರಲಿ ಅಂಥೇಳಿ ನಾವು ಕೂಡ ಕಾಯುವಂಥದ್ದು. ಸಿಂಪಲ್ ಆಗಿ ಯೋಚನೆ ಮಾಡುವಂತ ಜನರು ಖಂಡಿತ ಯೋಚನೆ ಮಾಡ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಪದ್ಮಲತಾ ಪ್ರಕರಣದಲ್ಲಿ ಆರೋಪಿ ಇಲ್ಲ, ವೇದವಲ್ಲಿ ಪ್ರಕರಣದಲ್ಲಿ ಆರೋಪಿ ಇಲ್ಲ, ಆನೆ ಮೌತನ ಪ್ರಕರಣದಲ್ಲಿ ಆರೋಪಿ ಇಲ್ಲ, ಸೌಜನ್ಯ ಪ್ರಕರಣದಲ್ಲಿ ಆರೋಪಿ ಇಲ್ಲ. ನಂತರ UDR ಮಾಡಿದ್ದಾರೆ, ಸರಿಯಾಗಿ ಪ್ರೊಸೀಜರ್ ಅನ್ನು ಮಾಡಿಲ್ಲ, ಅದೇ ದಿನ ಸಾಯ್ತಾರೆ, ಅದೇ ದಿನ ಹೂತು ಹಾಕ್ತಾರೆ. 12 ವರ್ಷದ 18 ವರ್ಷದ ಹೆಣ್ಣು ಮಕ್ಕಳನ್ನು ಸತ್ತಿರೋದನ್ನು ಅದೇ ದಿನ ಹೂತು ಹಾಕಿರುವಂಥದ್ದು ಕೂಡ UDR ಅಲ್ಲಿ ಇದೆ. ಸೊ ಈ ಕಾರಣಕ್ಕಾಗಿ ಪ್ರೊಸೀಜರ್ ಸರಿಯಾಗಿ ನಡೆದಿಲ್ಲ. ಅದು ಅಲ್ಲದೆ ವಸಂತ ಗಿಳಿಯಾರ, ಕಿರಿಕೀರ್ತಿ, ಡಾಕ್ಟರ್ ಮಹಾಬಲ್ ಶೆಟ್ರು, ಪಂಚಾಯತ್ ಅಧ್ಯಕ್ಷ ಕೇಶವ್ ಬೆಲಾಲ್ ಕೂಡ ಹೇಳುವಂಥದ್ದು ಅದನ್ನೇ. ಚಿನ್ನಯ್ಯ ಏನು ಅಲ್ಲಿ ಅಗೈತಾ ಇದ್ದಾನೆ, ಅಲ್ಲಿ ಹೂತು ಹಾಕಿರುವಂಥದ್ದು ನಾನು ನೋಡಿದ್ದೀನಿ ಅಥವಾ ನಾನು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂಥೇಳಿ. SIT ಆಫೀಸರ್ಸ್ಗಳು ಹೋದಂಥ ಸಮಯದಲ್ಲಿ ಮೂಳೆಗಳು ಕೂಡ ಸಿಕ್ಕಿದೆ, ಬುರುಡೆಗಳು ಕೂಡ ಸಿಕ್ಕಿದೆ, ಅಯ್ಯಪ್ಪ ಅನ್ನುವಂಥವನ ID ಸಿಕ್ಕಿರುವಂಥದ್ದು, ಸ್ಟಿಕ್ ಸಿಕ್ಕಿರುವಂಥದ್ದು, ಎಲುಬುಗಳು ಸಿಕ್ಕಿರುವಂಥದ್ದು, ಬುರುಡೆ ಸಿಕ್ಕಿರುವಂಥದ್ದು. ವಿಠಲ್ ಗೌಡ್ರು ಮಾಜಾರ್ಗೆ ಹೋದಂಥ ಸಮಯದಲ್ಲಿ ಬುರುಡೆಗಳು ಸಿಕ್ಕಿದೆ, ಎಲುಬುಗಳು ಕೂಡ ಇತ್ತು. ಸೊ ಈ ಎಲ್ಲದನ್ನು ನೋಡಿದಾಗ ಸಿಂಪಲ್ ಜನರಿಗೆ, ಒಬ್ಬ ಕಾಮನ್ ಪರ್ಸನ್ಗೂ ಕೂಡ ಅರ್ಥ ಆಗುತ್ತೆ ಅಲ್ಲಿ ಏನೋ ನಡೆದಿದೆ. ಸೊ ಇದರ ರಿಸಲ್ಟ್ ಬೇಕಾಗಿದೆ ಅಂತ ಹೇಳಿ. ಸೊ ಇದರ ರಿಸಲ್ಟ್ ಬರುವ ಮುಂಚೆನೆ ಒಂದಷ್ಟು ಷಡ್ಯಂತ್ರವನ್ನು ಮಾಡ್ತಾ ಇರುವವರು ಯಾರು ಹಾಗಾದ್ರೆ? ಅವನು ಬಾಳನ್ ಕೂಡ ಹೇಳ್ತಾ ಇದ್ರು, ಅವನನ್ನ 4 IPS ಆಫೀಸರ್ಸು, ಅದರ್ ಆಫೀಸರ್ಸು, FSLನವನು ಅವನನ್ನು ಗ್ರಿಲ್ ಮಾಡ್ತಾರೆ, ಇಂಟರಾಗೇಟ್ ಮಾಡ್ತಾರೆ, ಎನ್ಕ್ವೈರಿ ಮಾಡ್ತಾರೆ. ಅವನು ನಿಜ ಹೇಳ್ತಾನೆ ಅಂತ ಕಂಡು ಬಂದ ನಂತರ ಎಕ್ಸ್ಯೂಮೇಷನ್, ಎಕ್ಸ್ಕವೇಷನ್, ರಾಡಾರು ಎಲ್ಲ ಹೋಗ್ತಾರೆ. ಸ್ವರ್ಗ ಅಂತೇಳಿ ನೇತ್ರಾವತಿ ನದಿಗೆ ಹಾರಿದ್ರೆ ಓಕೆ, ಕಾನೂನು ಅನ್ನೋದೇ ಇದೆ. ನೇತ್ರಾವತಿ ನದಿಗೆ ಹಾರಿದಂತಹ ಜೀವಗಳು ಸಿಕ್ಕಂತ ಸಮಯದಲ್ಲಿ ಅದಕ್ಕೆ ಪ್ರೊಸೀಜರ್ ನಡೆಯಬೇಕು ಕಾನೂನಿನ ಮುಖಾಂತರ. ಸ್ವರ್ಗಕ್ಕೆ ಬಂದು ಸತ್ತಿದ್ದಾರೆ ಅಂಥೇಳಿ ಪೊಲೀಸರಿಗೆ ಬರೆಯೋಕೆ ಆಗೋದಿಲ್ಲ. ಸ್ಥಳ ಮಾಜಾರು ಆಗಬೇಕು, ಪ್ರೊಸೀಜರ್ ಆಗಬೇಕು, ಪೋಸ್ಟ್ ಮಾರ್ಟಮ್ ಆಗಬೇಕು, ಪೇಪರಲ್ಲಿ ಹಾಕಬೇಕು, ಅದನ್ನು ಹೂತಾಕಬೇಕು. ಅದು ಕೂಡ ರುದ್ರಭೂಮಿಯಲ್ಲಿ, ಬಂಗ್ಲಗುಡ್ಡೆಯಲ್ಲಿ ಅಲ್ಲ ರೀ. ಇದೆಲ್ಲ ಸರಿಯಾಗಿ ನಡೀಲಿಲ್ಲ ಅಂತೇಳಿ 74 ಅಸಹಜ ಸಾವುಗಳ PL ಅನ್ನು ಕೂಡ ಹಾಕಿದ್ದಾರೆ ಹೈಕೋರ್ಟ್ಗೆ. ಇದರ ಆನ್ಸರ್ ಕೂಡ ಬರಬೇಕಾಗಿದೆ. ಸೊ ಈ ಕಾರಣದಿಂದಾಗಿ ಅಲ್ಲಿ ಏನೋ ನಡೆದಿದೆ. ಉಗ್ರಪ್ಪ ವರದಿ ಹೇಳುತ್ತೆ, UDR ಅಲ್ಲಿ ಹೇಳುತ್ತೆ, ಚಿನ್ನಯ್ಯ ಹೇಳ್ತಾನೆ, ಒಂದಷ್ಟು ಮೂಳೆಗಳು ಸಿಕ್ಕಿದೆ, ಬುರುಡೆಗಳು ಸಿಕ್ಕಿದೆ. ಹಾಗಾದ್ರೆ ಇದೆಲ್ಲ ಏನು? ಇದಕ್ಕೆ ತಾರ್ಕಿಕ ಅಂತ್ಯ ಹೇಗೆ? ಇದರ ಇನ್ವೆಸ್ಟಿಗೇಷನ್ ಹೇಗೆ? ಸೊ ಇದು ನಡೆಯುತ್ತಾ ಇರುವಂತಹ ಸಂದರ್ಭದಲ್ಲಿ ಬೇಗ ತನಿಖೆ ನಡೆಸಬೇಕು, ಅಥವಾ ಇದನ್ನು ಷಡ್ಯಂತ್ರ ಮಾಡಿದ್ದಾರೆ, ಲೆಟ್ ದ ರಿಸಲ್ಟ್ ಕಮ್, ಚಾರ್ಜ್ ಶೀಟ್ ಒಂದ್ಸಲ ಹಾಕ್ಲಿ, ತನಿಖೆ ನಡೀಲಿ. ಏನ್ ನಿಮ್ಗೆ ಅಡ್ಡಿ ಏನು? ಯಾರು ಕೊಂದಿದ್ದಾರೆ, ಏನ್ ನಡೆದಿದೆ ಅಂತೇಳಿ ಗೊತ್ತಾಗುತ್ತೆ ಅಲ್ವಾ? ಯಾಕೆ ಪ್ರೆಷರ್ ಹಾಕ್ತಾ ಇದ್ದೀರಾ? ಏನೋ ಪ್ರಭಾವವನ್ನು ಬೆಳೆಸಿ ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನು ನಡೀತಾ ಇದ್ದಾರೆ. ಅದು ಕೂಡ ಈ ಟೈಮಲ್ಲೇ ಎದ್ದಿದ್ದಾರೆ ಅಂತ ಹೇಳಿದ್ರೆ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ, ಯಾಕಿರ್ಬೋದು? ಒನ್ ಇಸ್ ದ್ಯಾಟ್ ಪ್ರದೀಪ್ನನ್ನು ಕರ್ಕೊಂಡು ಹೋಗಿ ಬಂಗ್ಲಗುಡ್ಡಿಯ ತುದಿಗೆ ಹೋದ್ರು. FSL ರಿಪೋರ್ಟ್ ಕೂಡ ಬರೋಕೆ ಶುರುವಾಯಿತು, ಅದರಲ್ಲಿ DNA ಮ್ಯಾಚಿಂಗ್ ಆಗೋಕೆ ಕೂಡ ಶುರುವಾಯಿತು. ಸೊ ಈ ಕಾರಣದಿಂದಾಗಿ ಅವರಿಗೆ ಈಗ ಭಯ ಆಗೋಕೆ ಶುರುವಾಗಿದೆ ಅಂತೇಳಿ ಅನಿಸುತ್ತೆ. ಇದರಿಂದಾಗಿ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನು ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಷ್ಟೇ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನು ಕೂಡ ನಡೆಸಿದ್ರು, ಕೊಂದವರು ಯಾರು ಅಂಥೇಳಿ ಗೊತ್ತಾಗುವವರೆಗೂ ಈ ಜನ ಸುಮ್ಮನಿರುವುದಿಲ್ಲ. ಅದು 100% ಶೂರ್. ಮತ್ತೊಂದು ಇಲ್ಲಿ ನಾವು ಗಮನಿಸಬೇಕು ಏನು ಅಂತ ಹೇಳಿದ್ರೆ, ನೆಕ್ಸ್ಟ್ ಮಂತ್ ಜುಲೈಗೆ ಅಸಹಜ ಸಾವುಗಳಿದ್ದು ಕೂಡ ಬರುತ್ತೆ ಹೈಕೋರ್ಟಿಗೆ.
ಸೌಜನ್ಯ ಪ್ರಕರಣ ಕೂಡ ಬರುತ್ತೆ, ಅದು ಕೂಡ ಇನ್ವೆಸ್ಟಿಗೇಷನ್ ಆಗುವಂತಹ ಹಂತಕ್ಕೆ ಬಂದಿದೆ. ಇದನ್ನೆಲ್ಲ ಡೈವರ್ಟ್ ಮಾಡುವಂತಹ ಪ್ರಯತ್ನ ನಡೀತಾ ಇದೆಯಾ ಅನ್ನುವಂತಹ ವಿಚಾರದಲ್ಲಿ ದಕ್ಷ ಅಧಿಕಾರಿಗಳು ಇದ್ದಾರೆ. SIT ಒಂದು ಒಳ್ಳೆಯ ಟೀಮ್ ಕೂಡ ಇದೆ, ಮಾಡೇ ಮಾಡುತ್ತೆ, ಇದಕ್ಕೆ ತಾರ್ಕಿಕ ಅಂತ್ಯ ಕೊಟ್ಟೇ ಕೊಡುತ್ತೆ ಅನ್ನುವಂತಹ ಭರವಸೆ ಕೂಡ ಇದೆ.